ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ಆಟಿ ಅಮಾವಾಸ್ಯೆ ಎಲ್ಲರ ಮನೆಯಲ್ಲಿ ಬೆಳಿಗ್ಗೆ ಪಾಲದ ಕಷಾಯ, ಕಿತ್ತೆಯ ಕಷಾಯವನ್ನು ಮಾಡಿ ಕುಡಿತಾರೆ. ಕಷಾಯ ಕುಡಿದರೆ ತುಂಬ ಹೀಟ್ ಅಂತ, ಆದ ಕಾರಣ ಅದಕ್ಕೆ ಮೆಂತ್ಯದ ಗಂಜಿಯನ್ನು ಮಾಡ್ತಾರೆ. ಆ ಗಂಜಿಯನ್ನು ನಾನು ಈಗ ಮಾಡ್ತಾ ಇದ್ದೇನೆ. ಮೆಂತ್ಯದ ಗಂಜಿ ಮೊದಲಿಗೆ 4 ಚಮಚದಷ್ಟು ಮೆಂತ್ಯವನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೇನೆ. ನಂತರ 1 ಗಡಿಯಷ್ಟು, ಇದು ದೊಡ್ಡ ತೆಂಗಿನ ಆದ್ದರಿಂದ 1 ಗಡಿಯಷ್ಟು ತೆಂಗಿನಕಾಯಿಯ ಹಾಲನ್ನು ತೆಗೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಮೆಂತ್ಯದ ಗಂಜಿಯನ್ನು ಯಾವಾಗ ಬೇಕಾದರೂ ಮಾಡಿ ಸೇವಿಸಬಹುದು, ಆರೋಗ್ಯಕ್ಕೆ ತುಂಬ ತಂಪಾಗಿದೆ. ಇದು 2ನೇ ಹಾಲು, ಈ ಪಾತ್ರೆಯಲ್ಲಿ 1ನೇ ಹಾಲು. ಇಷ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ನಾನು 2ನೇ ಹಾಲಿನಲ್ಲೇ ಅಕ್ಕಿಯನ್ನು ಬೇಯಿಸ್ತಾ ಇದ್ದೇನೆ. ಈ ತೆಳುವಾದ ಹಾಲನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತಾ ಇದ್ದೇನೆ. ನಂತರ ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೂ 4-5 ಕಾಳು ಮೆಣಸು ಮತ್ತು ನೆನೆಸಿಟ್ಟ ಮೆಂತ್ಯ ಕಾಳನ್ನು ಸೇರಿಸಿ ಮಿಕ್ಸಿಯಲ್ಲಿ ಕಡೆಯುತ್ತಾ ಇದ್ದೇನೆ. ಇದೀಗ ಕಡೆದಾಯಿತು. ತುಂಬ ನೈಸಾಗಿ ನಾನು ಕಡೆಯಲಿಲ್ಲ. ನೆಕ್ಸ್ಟ್ ರೇಷನ್ ಅಕ್ಕಿಯಿಂದ ನಾನು ಈ ಗಂಜಿಯನ್ನು ಮಾಡ್ತಾ ಇದ್ದೇನೆ. ಬೇಗನೆ ಬೇಯುವುದಕ್ಕೋಸ್ಕರ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಟುಕೊಳ್ಳೋಣ. ನಂತರ ಈ ತೆಂಗಿನ ಹಾಲನ್ನು ನಾನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಚೆನ್ನಾಗಿ ಕುದಿಯುವಾಗ ಅಕ್ಕಿ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಬೇಯಿಸುವುದು. ಎರಡನೇ ಹಾಲು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ರೆ ಆಗ್ಬೋದು, ಇಲ್ಲದೆ ಅಕ್ಕಿ ಬೇಯುವಾಗ ನೀರು ಕಡಿಮೆ ಆಗ್ಬೋದು. ಆದ ಕಾರಣ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ ನಾನು. ಇದಕ್ಕೆ ಈ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಬೆಂದುಕೊಂಡು ಬರುವಾಗ ಅದಕ್ಕೆ 2 ತುಂಡು ಬೆಲ್ಲವನ್ನು ಸೇರಿಸಿದ್ದೇನೆ. ಅಕ್ಕಿ ಬೇಯಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಅದರಲ್ಲಿ ನೀರು ಕಡಿಮೆ ಇದ್ದಾಗ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಅನ್ನ ಬೆಂದಿದೆ, ಎಷ್ಟು ಬೆಂದಿದೆ ಸಾಕು. ನೆಕ್ಸ್ಟ್ ಇದಕ್ಕೆ ಮಿಕ್ಸಿಯಲ್ಲಿ ಕಡೆದಂತಹ ಈ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಮೆಂತ್ಯ, ಕಾಳು ಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ನಾನು ಕಡಿದಿದ್ದೆ. ಅದನ್ನು ಸೇರಿಸಿ ಆದ ನಂತರ ಈ ದಪ್ಪ ಹಾಲನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸುವುದು. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕೊನೆಗೆ ಅದನ್ನು ಕೆಳಗಿಡ್ಲಿಕ್ಕೆ ಆಗುವಾಗ ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ರುಚಿಗೆ ಉಪ್ಪು ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ತುಪ್ಪವನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಮನೆಯಲ್ಲೇ ತಯಾರಿಸಿದ ತುಪ್ಪ, ಅದನ್ನು ಹಾಕಿದ ಇದಕ್ಕೆ ತುಂಬ ರುಚಿ ಬರ್ತದೆ. ಆದ ಕಾರಣ ಸ್ವಲ್ಪ ಸೇರಿಸಿದ್ದೇನೆ. ಇವಾಗ ಮೆಂತ್ಯದ ಗಂಜಿ ರೆಡಿಯಾಗಿದೆ. ಇದರ ಟೇಸ್ಟ್ ನೋಡೋಣ. ಇದಿಷ್ಟು ಹೊತ್ತಾದರೂ ಅದು ತಣಿಯುವುದಿಲ್ಲ ಬೇಗನೆ, ತುಂಬ ಹೊತ್ತಾಗಿದೆ ತಣಿಬೇಕಾದ್ರೆ. ಹೊರಗೆ ಜೋರು ಮಳೆ ಬರ್ತಾ ಇದೆ. ಈ ಮಳೆಗೆ ಬಿಸಿ ಬಿಸಿಯಾದ ಗಂಜಿಯನ್ನು ಸೇವಿಸಿದರೆ ಒಳ್ಳೆಯದು. ತುಂಬ ಟೇಸ್ಟ್ ಆಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.